ಎಲ್ಲರೂ ಏನೋ ಕಳ್ಕೊಂಡಿರೋ ಹಾಗೆ ಮುಖ ಮಾಡ್ಕೊಂಡಿದ್ರು ಮೇಡಮ್. ಅವಳಿ ಮನೆಗೆ ಸಂಬಂಧಪಟ್ಟವಳಲ್ಲ ಅಂತ ಗೊತ್ತಾದ ಮೇಲೂ ಯಾಕೆಲ್ಲರೂ ಈ ರೀತಿ ಬೇಜಾರು ಮಾಡ್ಕೊಂಡಿದ್ರು ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ಅವಳು ಮಾಮೂಲಿ ನಾಟಕ ಆಡೋಳಲ್ಲ ಕಣು, ತುಂಬಾ ಪಳಗಿದಾಳೆ. ಎಲ್ಲಿ ಪಾಲಿಶ್ ಆಗಿ ಮಾತಾಡ್ಬೇಕು, ಮುಖದಲ್ಲಿ ಹೇಗ್ ನೋವು ತಂದ್ಕೋಬೇಕು, ಯಾವ ಸಮಯದಲ್ಲಿ ಯಾರ ಹತ್ರ ಕಣ್ಣೀರ್ ಹಾಕ್ಬೇಕು ಎಲ್ಲ ಚೆನ್ನಾಗಿ ಗೊತ್ತು ಅವಳಿಗೆ. ಅದಕ್ಕೆ ನಿಮ್ ಮನೆಯವರೆಲ್ಲ ಅವಳ ಮೇಲೆ ಇಂಪ್ರೆಸ್ ಆಗಿದ್ದಾರೆ ಅಷ್ಟೇ. ಯೋಚನೆ ಮಾಡ್ಬೇಡ, ಒಂದೆರಡು ದಿನ ಆದ್ಮೇಲೆ ಎಲ್ಲ ಮಾಮೂಲಿ ಆಗ್ಬಿಡುತ್ತೆ. ಒಟ್ನಲ್ಲಿ ಅವಳನ್ನ ಹೇಗೋ ಪ್ಲಾನ್ ಮಾಡಿ ಕರ್ಕೊಂಡು ಹೋದ್ರಲ್ಲ ಮೇಡಮ್, ಅದೇ ದೊಡ್ಡ ವಿಚಾರ. ಸಮಯಕ್ಕೆ ಸರಿಯಾಗಿ ರಾಜೀವಪ್ಪನವರು. ಕೃಷ್ಣ ಒಂದ್ ನಿಮಿಷ ಇರು, ರಾಜೀವಪ್ಪ ಅವ್ರು ಕಾಲಲ್ಲಿ ಇದ್ದಾರೆ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಾ ಸರಿ ಮೇಡಮ್, ಆಯ್ತು. ಹಲೋ, ಹೇಳು ರಾಜೀವಪ್ಪ. ಹಲೋ ಮೇಡಮರೇ, ನಿಮಗೀಗಾಗಲೇ ವಿಷಯ ತಲುಪಿದೆ ಅಂತ ನನಗೆ ಗೊತ್ತು. ಈಗಲಾದರೂ ನನ್ನ ಕೆಲಸದ ಮೇಲೆ ನಿಮಗೆ ನಂಬಿಕೆ ಬಂತಾ? ನಿಜವಾಗ್ಲೂ ನಂಗೆ ತುಂಬಾ ಸಂತೋಷ ಆಗ್ತಿದೆ ರಾಜೀವಪ್ಪ.